ಆಗತ್ತಾ ನಿಮ್ಗೆ? ನೀವು ಯುವಕರು ಬನ್ನಿ. ಚಿರಂಜೀವಿ ಅವರು ಇದನ್ನ 2008 ನಾನು ಚಿರಂಜೀವಿ ಬಗ್ಗೆ ಮಾತಾಡೋದು ಬೇಡ, ನಾನು ನಿಮ್ ಬಗ್ಗೆ ಕೇಳ್ತಾ ಇದ್ದೀನಿ. ನಿಮ್ಗೆ ಆಲೋಚನೆ ಇದೆಯಾ? ಮಾಡ್ಬೇಕು ಅಂತಿದ್ಯಾ? ಬನ್ನಿ. ಬರಕ್ ರೆಡಿ ಇದ್ದೀರಾ? ಬರಕ್ ರೆಡಿ ಇದ್ದೀನಿ. ಬನ್ನಿ. ಆದ್ರೆ ಉಪೇಂದ್ರ ಅವರ ಆಲೋಚನೆಗಳು ಬಿಡಿ, ನಿಮ್ಮ ಯೋಚನೆ ಹೇಳಿ. ನಿಮ್ಮ ಹೆಸರೇನು? ಶ್ರೀಕಾಂತ್. ಶ್ರೀಕಾಂತ್ ಗಿಲ್ವಾ? ಶ್ರೀಕಾಂತ್ ಈ ದೇಶದ ಪ್ರಜೆ ಅಲ್ವಾ? ಖಂಡಿತ ಇದೆ. ಶ್ರೀಕಾಂತ್ ಮಾಡ್ಬೇಕನ್ನೋ ಮನ್ಸಿದ್ಯಾ? ಖಂಡಿತ ಇದೆ. ಜಾಗ ಕೊಟ್ಟಿದ್ದೀನಿ, ಬನ್ನಿ. ನಿಮ್ ಬಗ್ಗೆ ನಿಮ್ಗೆ ಡೌಟ್ ಇದೆಯಾ ನಾಳೆ ಕರಪ್ಟ್ ಆಗ್ತೀನಿ ಅಂತ? ಆದ್ರೆ ಇದು ಒಂದು ಗೋಜಲ್ ಅಲ್ಲ, ನಿಮಗ್ ಗೋಜಲು ನಿಮ್ಮ ಮನಸ್ಸನ್ನ ಓಪನ್ ಮಾಡ್ಕೊಳ್ಳಿ. ನಿಮಗ್ ಮಾಡ್ಬೇಕು ಅನ್ನೋ ಆಸಕ್ತಿ ಇದೆ, ನಾನು ಆನೆಸ್ಟ್ ಆಗಿ ವರ್ಕ್ ಮಾಡ್ತೀನಿ, ನಾ ಸಂಬಳಕ್ಕೆ ವರ್ಕ್ ಮಾಡ್ತೀನಿ ಅಂತ ರೆಡಿ ಇದ್ರೆ ಬನ್ನಿ. ಡೌಟ್ ಇದ್ರೆ ಬರಬೇಡಿ, ಸಿಂಪಲ್. ನಾನು ಬರ್ತೀನಿ ನಿಮ್ ಜೊತೆ. ನಾನು ಏನ್ ಮಾಡ್ಬೇಕೀಗ? ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಿಲ್ಲದೆ ಯಾಕೆ ಬರ್ತೀರಾ ನನ್ನ ಜೊತೆಲಿ? ಅಂದ್ರೆ ನನ್ನ ಆಲೋಚನೆಗಳನ್ನ ಯಾವ ರೀತಿ ಹೇಳ್ಬೇಕು? ನನ್ನ ಆಲೋಚನೆಗಳನ್ನ ನಾನು ಯಾವ ರೀತಿ ಹೇಳ್ಕೊಳ್ಬೇಕು? ನೋಡಿ, ಟಿವಿ ಮಾಧ್ಯಮ ಇದೆ, ಹೇಳಿ ನಿಮ್ಮ ಆಲೋಚನೆ ಏನು ಅಂತ ಹೇಳಿ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನೀವು ಒಬ್ಬರೇ ಕಾಣಿಸ್ಕೊಂಡ್ರಿ. ನಿಮ್ಮ ಹಾಗೆ ಹಾಗಾದ್ರೆ ಯಾರು ಚಿಂತಕರು ನಿಮ್ ಜೊತೆ ಜೋಡ್ಕೊಳ್ಳಿಲ್ವಾ? ನಾನು ಕರೆದೆ ಡೈರೆಕ್ಟ್ ಬನ್ನಿ ಸ್ವಾಮಿ ಚೇರ್ ಆಗಿ, ನೀವು ಬರ್ಲೇ ಇಲ್ವೇ? ಅಂದ್ರೆ ನಿಮ್ಮ ಚಿತ್ರಗಳನ್ನು 2-3 ಸಲ ನೋಡ್ಬೇಕಾಗುತ್ತೆ, ಅರ್ಥ ಆಗ್ಬೇಕಿದ್ರೆ. ಇದು ಬಹುಶಃ ನಂಗೆ ಅನ್ಸ 2-3 ತಿಂಗಳು ಹೋಗ್ಬೋದು ಜನರಿಗೆ ಅರ್ಥ. 2-3 ತಿಂಗಳು ಸಾಕು, ಮೇ ಒಳಗೆ ಅರ್ಥ ಆಗ್ಬಿಟ್ರೆ ಸಾಕು. ಚಿರಂಜೀವಿ ಅವರು ಹೇಳಿದ್ರು ಅವರಿಗೆ ಬಹಳ ದೊಡ್ಡ ದೊಡ್ಡ ರ್ಯಾಲಿಗಳೇ ನಡೆಯಿತು. ಆದ್ರೆ 294 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರು ಒಂದು 18 ಗೆಲ್ಲಬಹುದಾದ ಗೆದ್ರು ಅವರು. ಕಡೆಗೆ ಹೋಗಿ ಅವರು ಕಾಂಗ್ರೆಸ್ನೊಂದಿಗೆ ಮರ್ಜ್ ಆದ್ರು. ಉಪೇಂದ್ರ ಅವರ ಕತೆ ಕೂಡ ಅಷ್ಟೇ ಆಗ್ಬಹುದಾ? ಅವ್ರಿಗೆ ನನ್ನ ಯಾಕೆ ಕಂಪೇರ್? ನಾನು ಚಿರಂಜೀವಿನ, ನನ್ನ ಹೆಸರು ಉಪೇಂದ್ರ, ನನ್ನ ವೇಷಭೂಷಣಗಳು ಬೇರೆ ಇದಾವೆ. ದಯವಿಟ್ಟು ಈ ಸತ್ಯ ಅರ್ಥ ಆಗ್ಬೇಕು ನಿಮ್ಗೆ. ಈ ವ್ಯವಸ್ಥೆ ಆತರ ಮಾಡುತ್ತೆ. ನೀವು ಚಿರಂಜೀವಿ ಅವ್ರು ಸಿಗ್ದಾಗ ಈ ಕ್ವಶನ್ ಕೇಳಿ. ಈ ವ್ಯವಸ್ಥೆ ಎಲ್ಲರನ್ನೂ ಆತರ ಒಂದು ಒತ್ತಡಕ್ಕೆ ಸಿಲುಕಿಸುತ್ತೆ ಅಂತ ನನಗನ್ನಿಸ್ತಾ. ನಿಮ್ಗೂ ಡೌಟ್ ಇದೆ ಇಲ್ಲಿ ಬರೋದಕ್ಕೆ, ನೀವು ನಾಳೆ ಚೇಂಜ್ ಆಗ್ಬೋದು ಅಂತ ಡೌಟ್ ಇದೆಯಾ? ಖಂಡಿತ ನಿಮಗ್ ಡೌಟ್ ಇದೆ. ಡೌಟ್ ಇರೋರು ಬೇಡ ನನಗೆ. ಅಂದ್ರೆ ಉಪೇಂದ್ರ ಅವರನ್ನ ಬ್ಲೈಂಡ್ ಆಗಿ ಒಪ್ಬೇಕು ಅಂತ ಹೇಳಿ ನನ್ನನ್ನು ಒಪ್ಪಬೇಡಿ, ನೀವು ಮಾಡಿ ಅಂತ ಹೇಳ್ತಿರೋದು. ನಾನು ಜಾಗನೇ ಬಿಟ್ಕೊಟ್ಬಿಡ್ತೀನಿ, ಬನ್ನಿ ಇಲ್ಲೇ ಕೂತ್ಕೊಳ್ಳಿ ನೀವು ಅಂತ ಹೇಳ್ತಿರೋದು. ನೀವು ಮಾಡ್ತೀರಾ? ನಿಮಗ್ ಡೌಟ್ ಇದೆಯಾ? ಒಂದನೇದಾಗಿ. ಎರಡು, ನೀವು ಫಸ್ಟ್ ನೀವು ಆನ್ಸರ್ ಮಾಡ್ತಿಲ್ಲ. ಇದು ನಾನು ಪತ್ರಕರ್ತ ಆಗಿ ಕೂತಿದ್ದೀನಿ, ಪ್ರಜೆ ಆಗಿ ಕೂತಿಲ್ಲ. ಇಲ್ಲಿ ನೀವು ಪ್ರಜೆ ಅಲ್ವಾ? ಪತ್ರಕರ್ತರು ಪ್ರಜೆ ಅಲ್ವಾ? ಪ್ರಜೆಗಳು. ಆದ್ರೆ ನನ್ನ ಒಂದು ಆಯಾಮ ಇದೆ, ನನ್ನ ಚೌಕಟ್ಟಿದೆ, ಅನಂತರ ನಾನು ಪ್ರಜೆ. ಆದ್ರೆ ನಾನು ಇಲ್ಲಿ ಕುಳಿತಿರೋದು ಪತ್ರಕರ್ತನಾಗಿ. ಪತ್ರಕರ್ತ ನಿಜವಾದ ಪ್ರಜೆ ಆಗ್ಬಿಟ್ರೆ ನಿಜವಾದ ಪತ್ರಕರ್ತ ಆಗ್ಬಿಡ್ತಾನ ನಾವು. ನಾನು ಪತ್ರಕರ್ತ ನಂದು ಬೇರೆ ಅಂದಾಗ ಅದೇ ನಾನು ಪ್ರಾಬ್ಲಮ್ ಆಗಿರೋದು. ನಾನು ಪ್ರಜೆಯಾಗಿ ಬಿಟ್ಬಿಟ್ಟು ನಾನು ಮೊದಲನೇದಾಗಿ ನೀವು ಒಂಥರ ಮೈಗೆ ಎಣ್ಣೆ ಹಚ್ಕೊಂಡು ಮಾತಾಡ್ತಾ ಇದ್ದೀರಾ. ನೀವು ಯಾವುದೇ ರಾಜಕೀಯ ಪಕ್ಷವನ್ನು ದೂಷಣೆ ಮಾಡ್ತಾ ಇಲ್ಲ. ಹೌದು, ಬೇಡ. ಏನಕ್ಕೆ ಮಾಡ್ಬೇಕು? ಕಾಂಗ್ರೆಸ್ ಅನ್ನು ದೂಷಣೆ ಮಾಡ್ತಾ ಇಲ್ಲ, ಬಿಜೆಪಿಯನ್ನ ಮಾಡ್ತಾ ಇಲ್ಲ. ಅಲ್ಲ, ದೂಷಣೆ ಮಾಡೋದೇನು? ವ್ಯವಸ್ಥೆ ಹಾಳಾಗಿದೆ ಅಂದ್ರೆ ಅವರಿಂದಲೇ ಹಾಳಾಗಿರ್ಬೇಕು. ಅವ್ರನ್ನ ಯಾಕೆ ದೂಷಣೆ ಮಾಡ್ತಾ ಇಲ್ಲ? ಒಳ್ಳೆ ಕತೆ. ನನ್ನದೊಂದು ಕಲ್ಪನೆ ಇದೆ ಸ್ವಾಮಿ, ನನ್ನ ಕರ್ತವ್ಯ ಇದೆ. ನಾನೇ ಅಕೌಂಟ್ ಬೈಲಿ ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಕೆಲಸ ನಾನು ಮಾಡ್ತೀನಿ, ನೀವೇನ್ ಮಾಡ್ತೀನಿ, ನಿಮ್ ಕೆಲಸ ನೀವು ಮಾಡಿ, ಎಲ್ಲರೂ ಅವ್ರವ್ರ ಕೆಲಸ ಮಾಡಿ ಅಂತ ಹೇಳ್ತಾ ಇರೋದು. ರಾಜ್ಯದಲ್ಲಿ ನಡೀತಾ ಇರೋ ಸಿದ್ದರಾಮಯ್ಯ ಸರ್ಕಾರ ಸರಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಸರಿ ಇಲ್ಲ ಅಂತ ಹೇಳ್ತೀರಾ ನೀವು? ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಏನ್ ಸರಿ ಇಲ್ಲ? ಲೋಕಾಯುಕ್ತ ಕಿತ್ತಾಕಿದ್ರು, ACB ತಂದ್ರು, ಅದು ಅವರ ಕಂಟ್ರೋಲ್ ಅಲ್ಲೇ ಇದೆ. ಕೇಳ್ತಾ ಇದ್ರಲ್ಲ ನೀವು, ಮಾಧ್ಯಮದವರ ಕೇಳ್ತಾ ಇದ್ರಲ್ಲ. ನೀವ್ಯಾಕೆ ಪ್ರಶ್ನೆ ಎತ್ತಾ ಇಲ್ಲ? ನಾನ್ ಸಿದ್ದರಾಮಯ್ಯ ಆಗಿದ್ರೆ ನೀವು ನನ್ನ ಕ್ವಶನ್ ಕೇಳಬಹುದು. ನಾನ್ ಸಿದ್ದರಾಮಯ್ಯ ಅಲ್ಲ, ನಾನು ಉಪೇಂದ್ರ ಅವ್ರ ರಾಜಕೀಯಕ್ಕೆ ಬರ್ತಾ ಇದಾರೆ. ಅವರ ಅಜೆಂಡಾದಲ್ಲಿ ಇರುತ್ತೋ ಇಲ್ವೋ? ನಾನು ರಾಜಕೀಯಕ್ಕೆ ಬರ್ತಾ ಇಲ್ಲ, ನಾನು ಪ್ರಜಾಕೀಯದಲ್ಲಿರೋದು. ವೋಟಿಂಗ್ ನಿಲ್ಲೋದಿಲ್ಲ ನಿಮ್ಮ ಅಭ್ಯರ್ಥಿಗಳ? ಪ್ರಜಾಕೀಯಕ್ಕೆ ವೋಟ್ ಹಾಕ್ಬೇಕು ಜನ, ರಾಜಕೀಯಕ್ಕೆ ಹಾಕ್ಬಾರ್ದು. ಈ ವ್ಯವಸ್ಥೆ ಬದಲಾಯಿಸುವ ಬಗ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀರಿ. ನಾನು ಹೆಸರೇ ಬದಲಾಯಿಸ್ಬಿಟ್ಟಿದ್ದೀರಲ್ಲ ಮೊದಲನೇದಾಗಿ. ರಾಜಕೀಯ ಕಿತ್ತಾಕಿ ಪ್ರಜಾಕೀಯ ಅಂತ ಅದು ಸಂಪೂರ್ಣ ಬದಲಾವಣೆ. ಇದು ಸಂಪೂರ್ಣ ಬದಲಾವಣೆ. ಒಂದು ಪುಸ್ತಕ ನನ್ನ ಕೈಲಿದೆ, ಇದನ್ನ ಓದಬೇಡಿ ಅಂತ. ಇದನ್ನ ಓದಬೇಡಿ ಅಂದ್ರೆ ಜನ ಓದ್ತಾರ ಅಂತ ನಿಮ್ಗೆ ಗೊತ್ತಿದೆ. ನೀವು ಇಟ್ಕೊಂಡ್ರದೇ ಅದು ಸಾಕ್ಷಿ. ಅಂದ್ರೆ ಈ ನೆಗೆಟಿವ್ ಮೈಂಡ್ ಸೆಟ್ ಅನ್ನ ನೀವು ಎಲ್ಲಾದ್ರೂ ಬಳಸ್ಕೊಳ್ತಾ ಇದ್ದೀರಾ? ಜನರಲ್ಲಿ ಇರುವಂತಹ ಒಂದು ಹುಚ್ಚು ಕುತೂಹಲವನ್ನ ರಾಜಕೀಯಕ್ಕೆ ಹೇಳ್ತಾ ಇರುವಂತ ಪ್ರಯತ್ನ ಇದು. ಅಲ್ಲ ನೋಡಿ, ನೆಗೆಟಿವ್ ಮೈಂಡ್ ಸೆಟ್ ಅದು ಇಟ್ಕೊಂಡಿದಿರಲ್ಲ, ಇದೇ ನನಗೆ ಅನ್ನಿಸ್ತಾ ಇರೋದು. ನಾನಿಲ್ಲಿ ಇದನ್ನು ಓದಬೇಡಿ ಅಂದಿರೋದು. ಇದು ಹಣೆ ಬರನೂ ಇರ್ಬೋದು, ಈ ಬುಕ್ಕು ಇರ್ಬೋದು. ನನ್ನ ಹಣೆ ಬರ ಓದಬೇಡಿ, ಬುಕ್ ಓದಿ. ಓಹೋ, ಅದಕ್ಕೆ ಹಣೆ ಮೇಲೆ ಹಾಕಿದ್ದೀರಿ. ಅಲ್ಲ ಸರ್, ಅಂದ್ರೆ ಜನರನ್ನ ಒಂದು ರೀತಿಯಲ್ಲಿ ಈ ಬಾರಿ ರಾಜಕೀಯದಲ್ಲಿ ನಿಮ್ಗೆ ಅನಿಸ್ತಾ ಇದ್ದ ನಿಮ್ಮ ಈ ಒಂದು ಸ್ಪರ್ಧೆಯಿಂದಾಗಿ ನನಗನ್ನಿಸ್ತಾ ಇದೆ, ಒಂದು ಹಿಂದುತ್ವವನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲ ನೀವು ಹೇಳ್ತಾ ಇರುವಂಥ ವಿಚಾರಗಳು ಬಿಜೆಪಿಗೆ ಹತ್ತಿರ ಇದೆ. ನೀವು ರಾಷ್ಟ್ರೀಯತೆಯ ಬಗ್ಗೆ ಮಾತಾಡ್ತೀರಿ, ಅಥವಾ ಒಂದು ಎಲ್ಲೋ ಒಂದು ಕಡೆಯಲ್ಲಿ ಪಾರದರ್ಶಕತೆಯ ಬಗ್ಗೆ ಮಾತಾಡ್ತಿದ್ದೀರಿ. ನಿಮ್ಮ ಪಕ್ಷದ ಅಭ್ಯರ್ಥಿಗಳು ತೆಗೆದುಕೊಳ್ಳುವಂಥ ವೋಟುಗಳು ಬಿಜೆಪಿಯ ಖಾತೆಗೆ ಹೋಗುವಂಥ ಒಂದಷ್ಟು ಓಟನ್ನು ನೀವು ಸೆಳ್ಕೊಳ್ತೀರಿ. ಇದು ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಲಾಭ ಆಗಬಹುದು. ಈ ರೀತಿಯ ಲೆಕ್ಕಾಚಾರಗಳಿದೆ. ಅಲ್ಲ, ಲೆಕ್ಕಾಚಾರಗಳು ಹಾಕೋದು ರಾಜಕಾರಣ. ಪ್ರಜಾಕರಣದಲ್ಲಿ ಲೆಕ್ಕಾಚಾರನೇ ಇಲ್ಲ. ನಾನು ಗೆಲ್ತೀನೋ ಸೋಲ್ತೀನೋ ಅಂತಾನೆ ಲೆಕ್ಕಾಚಾರ ಆಗ್ತಿಲ್ಲ ನಾನು. ನನಗದು ಸೆಕೆಂಡ್ರಿ. ನನಗೆ ಗೆಲುವು ಮೊದಲು ಒಂದು ಹೆಜ್ಜೆ ಇಡೋದ್ರಲ್ಲಿ ಗೆಲುವಿದೆ. ಈ ಕ್ಷಣ ನಾನು ಗೆಲ್ಬೇಕು. ನಾನು ಮಾತಾಡ್ತಿರೋದು ಕರೆಕ್ಟಾಗಿ ಮಾತಾಡ್ಬೇಕು. ನಾನು ಯಾಕೆ ನಾಳೆ ಹಂಗಾಗತ್ತಾ ಹಿಂಗಾಗತ್ತಾ ಅಂತ ಅವಾಗ ಬೇರೆ ಮಾತಾಡ್ತೀನಿ ನಾನು. ಇವಾಗ 1 ಲಕ್ಷ ಜನ ನೋಡ್ತಿದ್ದಾರೆ, ಇದೊಂದು ಕಾಂಟ್ರವರ್ಸಿ ಮಾಡಿದ್ರೆ 1 ಲಕ್ಷ ಜನ ಜಾಸ್ತಿ ನೋಡ್ತಾರೆ ಅಂದ್ಬಿಟ್ಟು ನಾನು ಬೇರೆ ಮಾತಾಡ್ತೀನಿ ಅವಾಗ, ಅಲ್ವಾ? ನನಗೆ 10 ಜನ ನೋಡ್ಲಿ ಸಾಕು, 10 ಜನ ಇದಾಗ್ಲಿ, 10 ಜನ ಬರಲಿ, ಎಲ್ಲ ಕೈ ಜೋಡಿಸಿದ್ರೆ ಈ ಕೆಲಸ ಆಗುತ್ತೆ. ಹೇಳ್ತೀನಿ ಕೇಳಿ, ಅಲ್ಲೊಂದು ಕಲ್ಲಿದೆ, ಕಲ್ಲು ಬಂಡೆ,
ಎಲ್ಲರೂ ಕುತ್ಕೊಂಡು ನಾವು ಮಾತಾಡ್ತಿದ್ವಿ, ನೋಡ್ರಿ ಆ ಕಲ್ ಬಂಡೆ ಎತ್ತಲ್ಲ ಪ್ರಾಬ್ಲಮ್ ಇದೆ ಅಂತ. ಬನ್ರಿ ಎತ್ತೋಣ ಅಂದ್ರೆ ಯಾರೂ ಬರಲ್ಲ. ಸರ್ ಅವ್ನ ಯಾರೋ ಎಲೆಕ್ಟ್ ಮಾಡಿದೀನಿ ಸರ್, ಅವ್ನು ಎತ್ತಲಿ ಅಂತ. ನನ್ನ ಪಾರ್ಟ್ ಏನು, ನಾನು ಸೇರ್ಕೊಬೇಕು ತಾನೆ. ಅದೇ ತಾನೇ ಪ್ರಜಾಕಾರಣ. ನಮಗ್ ದೇಶ ಸೊಸೈಟಿಯನ್ನ ಬದಲಾಯಿಸಬೇಕು ಅಂತ ಹೊರಟಿದ್ದು. ನಾನು ಬದಲಾಗಿರೋದೇ ನನಗೆ ಮೊದಲನೇ ಒಂದಿದು. ನಾನು ಬದಲಾಗಿರೋ ನನಗೆ ದೊಡ್ಡ ಗೆಲುವು. ಬೇರೆ ಸೆಕೆಂಡ್ರಿ, ಸೊಸೈಟಿ ಬದಲಾಯಿಸೋ ಸೆಕೆಂಡ್ರಿ.